ಸರ್ ಬೇಸಿಕಲಿ ನೀವು ಉಡುಪಿಯವರಾಗಿದ್ರಿ ಆ್ಯಂಡ್ ಒಂದು ಜ್ಯುವೆಲರಿ ಶಾಪು ಕೂಡ ಇತ್ತು. ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ವಿ. ಸೊ ಸಿನಿಮಾ ನಿಮ್ಮ ಆಸಕ್ತಿ ಮುಖಾಂತರ ಬಂದಿದ್ದು. ಉಪೇಂದ್ರ ಅವರು ಮೊದಲನೇದಾಗಿ ಪರಿಚಯ ಆಗ್ತಾರೆ. ಸೊ ಸಿನಿಮಾ ಮಾಡಬೇಕು ಅಂತ ಒಂದು ಓಮ್ ಸಿನಿಮಾ ಮಾಡ್ತಾರೆ. ಆಮೇಲೆ ನಿಮ್ಮನ್ನು ಈ ಕಡೆನೇ ಹೇಳ್ಕೊಂಡು ಬರುತ್ತೆ ಕಲೆ ಅನ್ನುವಂಥದ್ದು. ಸೊ ನಿಮ್ಮ ದೊಡ್ಡ ಮಗನಿಗೂ ಕೂಡ ಆಸಕ್ತಿ ಇದೆ ಅಂತ ಕೇಳ್ಪಟ್ಟೆ. ಬಟ್ ನಿಮ್ಮ ಈ ಪರಿಸ್ಥಿತಿಯನ್ನು ನೋಡಿ, ಅಂದರೆ ಸಿನಿಮಾ ಮಾಡಿದ್ದಾರೆ, ನಮ್ಮಪ್ಪ ಹೆಸರು ಮಾಡಿದ್ದಾರೆ, ಬಟ್ ದುಡ್ಡನ್ನು ಮಾಡಿಲ್ಲ. ಸೊ ನಾನು ಕೂಡ ಅದ್ರ ಹಿಂದೆ ಹೋದೆ, ನನಗೂ ಈ ಪರಿಸ್ಥಿತಿ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ನಿಮ್ಮ ದೊಡ್ಡ ಮಗ ಹಿಂದೇಟ್ ಆಗ್ತಿದ್ದಾನೆ ಸಿನಿಮಾ ಮಾಡೋಕ್ಕೆ ಅಂತ ಕೇಳ್ಪಟ್ಟೆ. ಹೌದಾ, ನಿಜಾನ? ಹೌದು. ನನಗೆ ಬಂದ ಪರಿಸ್ಥಿತಿ ನೋಡಿಬಿಟ್ಟು ಈ ಬಣ್ಣದ ಲೋಕದಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಇದಕ್ಕಿಂತ ಬೇರೆ ರೀತಿ ನಾವು ಬದುಕಬೇಕು, ಅದಕ್ಕೊಂದು ಮುಖವಾಡನೇ ಇದೆ. ಹೇಗೆ ಬದುಕಬೇಕು, ಟ್ಯಾಲೆಂಟ್ ಅದು, ನಾವು ಹೇಗೆ ಬೆಳಿಬೇಕು. ನಮಗೆ ಈ ಬಿಸ್ನೆಸ್ಸಲ್ಲಿ ಬದುಕಿ ಅಭ್ಯಾಸ. ಹೀಗೆ ಬಿಸ್ನೆಸ್ ನಮ್ಮ ರೂಲ್ಸ್ ಹೇಳ್ತಾರೆ. ಬಿಸ್ನೆಸ್ಸಲ್ಲಿ ಹೇಳಿದರೆ ನಮ್ಮದು ಪ್ರಾಡಕ್ಟ್ ಮೇಲೆ, ನಾವು ಒಳ್ಳೆತನದ ಮೇಲೆ ನಮಗೆ ಜನ ಬಿಸ್ನೆಸ್ ಕೊಡ್ತಾರೆ. ಬಟ್ಟು ಫಿಲ್ಮ್ ಇದರಲ್ಲಿ ಬರೀ ಒಳ್ಳೆತನದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ.